ಆತ್ಮೀಯರೇ ನಮಸ್ಕಾರ. ನಮ್ಮೂರು ಮಿರ್ಲೆ ಚಾನಲ್ಗೆ ಸ್ವಾಗತ. ನಾನು ಮಂಜುನಾಥ್ ಮಿರ್ಲೆ. ಮಕ್ಕಳ, ನಾವು ಇಂದು ಸಸ್ಯಗಳ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಅನೇಕ ರೀತಿಯ ಸಸ್ಯಗಳನ್ನು ನಾವು ನೋಡಿದ್ವಿ, ಹೌದಾ ಇಲ್ವಾ? ಸೊ ನಾವು ಈಗ ನಮ್ಮ ಮುಂದೆ ಒಂದು ಸುಂದರವಾದ ಸಸ್ಯವನ್ನು ಕಾಣ್ತಾ ಇದ್ವಿ. ನೀವು ಗುರುತಿಸ್ತೀರಾ ಇದು ಯಾವ ಗಿಡ ಅಂತ? ಸೀಬೆಹಣ್ಣಿಂದು ಗಿಡ. ನೀವೆಲ್ಲರೂ ಸೀಬೆಹಣ್ಣು ತಿಂದಿದ್ದೀರಲ್ವಾ ಮಕ್ಕಳ? ಹಾಗಾದ್ರೆ ನಾವು ಇಂದಿನ ತರಗತಿಯಲ್ಲಿ ನಾವು ಸಸ್ಯದ ಬಗ್ಗೆ, ಸಸ್ಯದ ಭಾಗಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅರ್ಥ ಆಯ್ತಾ? ಸೊ ಸಸ್ಯದ ಭಾಗ ಅಂದ ತಕ್ಷಣ ಮೊಟ್ಟ ಮೊದಲನೇದಾಗಿ ಸಸ್ಯದ ಭಾಗ ಬೇರಿನ ಬಗ್ಗೆ ತಿಳ್ಕೊಳ್ಳೋಣ. ಮಕ್ಕಳ, ಇಲ್ಲಿ ನೋಡಿ, ಎಲ್ಲ ಬಗ್ಗೆ ನೋಡಿ. ಸೊ ಈ ಕಾಂಡದಿಂದ ಕೆಳಗಡೆ ಈ ಬುಡದಲ್ಲಿ ಭೂಮಿಯ ಒಳಗಡೆ ಏನಿದೆ? ಬೇರಿದೆ, ಹೌದಲ್ವಾ ಮಕ್ಕಳ? ಸೊ ಬೇರು ಸಸ್ಯಕ್ಕೆ ನೀರು ಮತ್ತು ಲವಣಾಂಶಗಳನ್ನು ಏನು ಮಾಡ್ಕೊಳ್ಳುತ್ತೆ? ಹೀರ್ಕೊಂಡು ರವಾನೆ ಮಾಡುತ್ತದೆ. ಸೊ ಬೇರಿಗೆ ನಾವು ಇಂಗ್ಲಿಷ್ನಲ್ಲಿ ಏನಂತ ಕರಿತೀವಿ ಮಕ್ಕಳ? ರೂಟ್ ಅಂತ ಕರಿತೀವಿ. ಸೊ ಬೇರಿನ ನಂತರ ನೋಡಿ ಮಕ್ಕಳ, ಇದಕ್ಕೆ ಕಾಂಡ ಅಂತ ಕರಿತೀವಿ. ಸೊ ಈ ಕಾಂಡ ಸಸ್ಯ ಆಧಾರವಾಗಿ ನಿಲ್ಲಲು, ಗಟ್ಟಿಯಾಗಿ ನಿಲ್ಲಲು ಅದು ಕಾರಣ ಆಗುತ್ತದೆ, ಹೌದಲ್ವಾ ಮಕ್ಕಳ? ಸೊ ಇದಕ್ಕೆ ಇಂಗ್ಲಿಷ್ನಲ್ಲಿ ಸ್ಟೆಮ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸ್ಟೆಮ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಬೇರಿನ ಮೂಲಕ ಹೀರಿಕೆಯಾದಂತಹ ನೀರು ಮತ್ತು ಲವಣಾಂಶಗಳು ಈ ಕಾಂಡದ ಮೂಲಕ ಸಸ್ಯದ ಎಲೆಗಳಿಗೆ ಏನಾಗ್ತವೆ? ರವಾನೆ ಆಗ್ತವೆ. ಎಲ್ಲಿಗೆ ರವಾನೆ ಆಗ್ತವೆ? ಸಸ್ಯದ ಎಲೆಗಳಿಗೆ ರವಾನೆ ಆಗ್ತವೆ. ಆಗುತ್ತು. ಮುಂದಿನ ಭಾಗ ಎಲೆಯ ಭಾಗ. ಬನ್ನಿ ಇಲ್ಲಿ ಮಕ್ಕಳ, ಎಲ್ಲ ಹತ್ರಕ್ಕೆ ಬನ್ನಿ. ಸೊ ನೋಡಿ ಮಕ್ಕಳ, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಮಕ್ಕಳ? ಇದು ಎಲೆ ನೋಡಿ. ಈ ಕಾಂಡಕ್ಕೆ ಇದು ಅಟ್ಯಾಚ್ ಆಗಿದೆ ಅಲ್ವಾ ಮಕ್ಕಳ? ಅಂಟಿಕೊಂಡಿದೆ ಅಲ್ವಾ? ಸೊ ಈ ಅಂಟಿಕೊಂಡಿರ್ತಕ್ಕಂಥ ಈ ಭಾಗಕ್ಕೆ ತೊಟ್ಟು ಅಂತ ಕರಿತೀವಿ. ಏನಂತ ಕರಿತೀವಿ? ತೊಟ್ಟು. ಇಂಗ್ಲಿಷ್ನಲ್ಲಿ ಪಿಟಿಯೋಲ್ ಅಂತ ಕರಿತೀವಿ. ಸೊ ಈ ಎಲೆಯ ಈ ಅಗಲವಾದ ಭಾಗ ಇದೆಯಲ್ಲ, ಈ ಅಗಲವಾದ ಹಸಿರು ಭಾಗಕ್ಕೆ ನಾವು ಪತ್ರಪಟಲ ಏನಂತ ಕರಿತೀವಿ ಮಕ್ಕಳ? ಪತ್ರಪಟಲ. ಇಂಗ್ಲಿಷ್ನಲ್ಲಿ ಲ್ಯಾಮಿನಾ ಅಂತ ಕರಿತೀವಿ. ಸೊ ನೀವು ಎಲೆಗಳನ್ನು ಗಮನಿಸಿದಾಗ ಮಕ್ಕಳ, ಎಲೆಗಳ ಮೇಲೆ ಗೆರೆಗಳು ಕಾಣ್ತಾ ಇದಾವಲ್ವಾ? ಈ ಗೆರೆಗಳಿಗೆ ಸಿರೆಗಳು ಅಂತ ಕರಿತೀವಿ. ಏನಂತ ಕರಿತೀವಿ? ಸಿರೆಗಳು ಅಂತ ಕರಿತೀವಿ. ಸೊ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಮಕ್ಕಳ? ಸೊ ಇಲ್ಲಿ ಮಧ್ಯ ಒಂದು ಅಡ್ಡ ಗೆರೆ ಇದೆ ಅಲ್ವಾ? ದಪ್ಪನಾದ ಅಡ್ಡಗೆರೆ. ಇದಕ್ಕೆ ಮಧ್ಯ ಸಿರೆ, ಮಿಡ್ ರಿಬ್ ಅಂತ ಇಂಗ್ಲಿಷ್ನಲ್ಲಿ ಕರಿತೀವಿ. ಈ ಸಿರೆಗಳು ಅಂತ ಅಂದಾಗ ಈ ಸಿರವಿನ್ಯಾಸದಲ್ಲಿ ನಾವು ಎರಡು ರೀತಿಯ ಸಿರವಿನ್ಯಾಸವನ್ನು ಕಾಣ್ತೀವಿ. ಒಂದನ್ನ ಜಾಲಿಕ ಸಿರವಿನ್ಯಾಸ, ಇನ್ನೊಂದು ಸಮಾನಾಂತರ ಸಿರವಿನ್ಯಾಸವನ್ನು ಕಾಣ್ತೀವಿ. ಓಕೆ, ನೋಡಿ ಈ ಎಲೆಯನ್ನು ಗಮನಿಸಿದಾಗ ಇದು ಯಾವ ಸಿರವಿನ್ಯಾಸವನ್ನು ಹೊಂದಿದೆ? ಸಮಾನಾಂತರ ಸಿರವಿನ್ಯಾಸವನ್ನು ಹೊಂದಿದೆ. ಕೆಲವು ಎಲೆಗಳನ್ನು ನಾನು ಮುಂದಿನ ತರಗತಿಗಳಲ್ಲಿ ನಿಮಗೆ ತೋರಿಸ್ತೀನಿ ಮಕ್ಕಳ, ಜಾಲಿಕ ಸಿರವಿನ್ಯಾಸವನ್ನು ಹೊಂದಿರತಕ್ಕಂಥ ಎಲೆಗಳನ್ನು. ಸೊ ನಾವು ಮುಂದಿನ ತರಗತಿಯಲ್ಲಿ ಹೂವು ಮತ್ತು ಕಾಯಿ, ಹಣ್ಣಿನ ಬಗ್ಗೆ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಎಲ್ಲರಿಗೂ ಧನ್ಯವಾದಗಳು.